प्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं चान्तैक्यपदं देवं सिद्धारूढमहं भजे सिद्धारूढमहं भजे। अद्वैत सार्वभौम चक्रवर्ती ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಮೌನಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣ ಕಮಲಗಳನ್ನು ಮಂದಿರದಲ್ಲಿ ಕಾಣಿಸಿಕೊಂಡು, ಬ್ರಹ್ಮಲೀನ ಸದ್ಗುರು ಬ್ರಹ್ಮ ವೀರಭದ್ರ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಧಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಇಲ್ಲಿವರೆಗೆ ಸುಂದರವಾಗಿ ಹಾಡನ್ನು ಹಾಡಿರ್ತಕ್ಕಂಥ ಪರಮ ಪೂಜ್ಯ ಅರ್ಚನಾನಂದ ಮಹಾಸ್ವಾಮಿಗಳವರಿಗೂ ಅನೇಕ ನಮನಗಳನ್ನು ಸಮರ್ಪಿಸಿ, ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸ್ವೀಯ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಶ್ರೀಮನ್ ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ನೀತಿಕ್ರಿಯಾಚಾರ್ಯ ಸ್ಥಳದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ನೀಡ್ತಾ ಇದ್ದಾರೆ. ಮತಿಗೆ ಮಂಗಲವೇವುದಾವುದು ಉತ್ತಮರ ಸಂಘ. ನಮ್ಮ ಬುದ್ಧಿ ಈ ಸಂಸಾರದೊಳಗೆ ಅನೇಕ ರೀತಿಯಾಗಿರ್ತಕ್ಕಂಥ ಪಾಪ ವಾಸನೆಗಳಿಂದ, ದುರ್ಗುಣಗಳಿಂದ, ಅನಿಷ್ಟ ಚಿಂತನೆಗಳಿಂದ ಇದು ಅಮಂಗಲ ಆಗಿರುತ್ತದೆ. ಈ ಅಮಂಗಲವಾಗಿರ್ತಕ್ಕಂಥ ಬುದ್ಧಿಯೊಳಗೆ ನಾವು ಭಗವದ್ ದರ್ಶನವನ್ನು ಮಾಡಿಕೊಳ್ಳಿಕ್ಕಾಗುವುದಿಲ್ಲ. ಹೆಂಗೆ ಶುದ್ಧವಾದ ಕನ್ನಡಿಯೊಳಗನ ನಮ್ಮ ಮುಖದ ಪ್ರತಿಬಿಂಬ ಅನ್ನುವಂಥದ್ದು ಕಾಣಿಸ್ತದೋ ಹಾಗೆ ಬುದ್ಧಿ ಶುದ್ಧ ಆಗಬೇಕು. ನಮ್ಮಲ್ಲಿರುವಂಥ ಎಲ್ಲ ಪಾಪಗಳು ತೊಲಗಬೇಕು, ದುರ್ಗುಣಗಳೆಲ್ಲ ನಾಶ ಆಗಬೇಕು. ಅಂದರೆ ಶುದ್ಧವಾಗಿರ್ತಕ್ಕಂಥ ಬುದ್ಧಿಯೊಳಗನ ಭಗವಂತನ ದರ್ಶನ ಆಗ್ತದ ಅಂತ ಹೇಳ್ತಾರೆ. ತಂ ದುರ್ದರ್ಶಂ ಗೂಢಮನುಪ್ರವಿಷ್ಟಂ ಗುಹಾಹಿತಂ ಗೌವರಿಷ್ಟಂ ಪುರಾಣಂ ಅಧ್ಯಾತ್ಮ ಯೋಗಾದಿಗಮೇನ ದೇವಂ ಮತ್ವಾಧೀರೋ ಹರ್ಷಶೋಕೌ ಜಹಾತಿ. ಯಮಧರ್ಮ ನಚಿಕೇತನನ್ನ ಕುರಿತು ಉಪದೇಶ ಮಾಡಿದಂತೆ ತಂ ದುರ್ದರ್ಶಂ, ನಮ್ಮ ಹೃದಯದಲ್ಲಿರ್ತಕ್ಕಂಥ ಭಗವಂತನ ದರ್ಶನ ಅಷ್ಟು ಸುಲಭ ಅಲ್ಲಂತ. ನಾವು ಸುಲಭವಾಗಿ ಆ ಭಗವಂತನನ್ನ ಕಾಣಲಿಕ್ಕೆ ಬರ್ತದೇನೋ ಅಂತಂದ್ರೆ ಇಲ್ಲ. ಗೂಢಮನುಪ್ರವಿಷ್ಟಂ, ನಮ್ಮ ಹೃದಯದೊಳಗೆ ರಹಸ್ಯವಾಗಿದ್ದಾನೆ. ಗುಹಾಹಿತಂ, ಬುದ್ಧಿ ಎನ್ನುವಂಥ ಗುಹೆಯೊಳಗಿರತಕ್ಕಂಥ ಆ ಆತ್ಮದರ್ಶನವನ್ನು ನಾವು ಮಾಡಿಕೊಳ್ಬೇಕಾದ್ರೆ ಅದಕ್ಕೆ ಅಧ್ಯಾತ್ಮ ಜ್ಞಾನ ಆಗಬೇಕು. ನಾವು ಆತ್ಮಜ್ಞಾನವನ್ನು ಮಾಡಿಕೊಳ್ಬೇಕು. ಆತ್ಮಜ್ಞಾನ ಆದಾಗ ಮಾತ್ರ ನಮ್ಮಲ್ಲಿರ್ತಕ್ಕಂಥ ದುಃಖಗಳೆಲ್ಲ ನಿವಾರಣೆ ಆಗ್ತಾ ಇದ್ದಾವೆ. ಹರ್ಷಶೋಕಗಳನ್ನು ನಾವು ದಾಟಬೇಕಾಗಿತ್ತು ಅಂತಂದ್ರೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಭಗವದ್ ದರ್ಶನವನ್ನು ಮಾಡಬೇಕು. ಅವ್ರಿಗೆ ನಾವೆಲ್ಲ ಬಹಳ ಶ್ರವಣ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ತಿಳ್ಕೊಳ್ಬೇಕಂತ ಹೇಳಿ ನಮಗೆಲ್ಲ ಇಚ್ಛಾ ಅದ.
ಮತ್ತಾದ್ರೂ ನಮಗೆ ಯಾಕೆ ಆಗೋದು, ಭಗವಂತ ನಮಗೆ ಯಾಕೆ ಕಾಣ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂದ್ರೆ, ಏಷ ಸರ್ವೇಷು ಭೂತೇಷು ಗೂಢೋತ್ಮಾನ ಪ್ರಕಾಶತೆ ದೃಶ್ಯತೆ ತ್ವಗ್ರಯ ಬುದ್ಧ ಸೂಕ್ಷ್ಮಯ ಸೂಕ್ಷ್ಮದರ್ಶಿವಿ ಅಂತ ಭಗವಂತೆ ನಚಿಕೇತನ ಕುರಿತು ಯಮಧರ್ಮ ಹೇಳ್ತಾ ಇದ್ದಾನೆ. ಪರಮಾತ್ಮ ಎಲ್ಲರ ಹೃದಯದೊಳಗೂ ಅದಾನ, ಎಲ್ಲ ಜೀವರಾಶಿಯ ಹೃದಯದೊಳಗೆ ಅದಾನಂದ್ರೂ ಕೂಡ ಎಲ್ಲರೂ ಅವನನ್ನು ಕಾಣ್ತಾರೇನು ಅಂತಂದ್ರೆ ಇಲ್ಲ. ಯಾರು ಸತ್ಸಂಗವನ್ನ ಮಾಡಿ ಮಹಾತ್ಮರ ಉಪದೇಶವನ್ನ ಶ್ರವಣ ಮಾಡ್ತಾ ಇದ್ದಾರ, ಗುರುವಿನ ಸೇವಾದಿಗಳನ್ನ ಮಾಡಿ ತಮ್ಮಲ್ಲಿರ್ತಕ್ಕಂಥ ಪಾಪಗಳನ್ನು ಕಳ್ಕೊಂಡಿದ್ದಾರ, ತಮ್ಮಲ್ಲಿರುವಂತಹ ದುರ್ಗುಣಗಳನ್ನು ಕಳ್ಕೊಂಡಿದ್ದಾರ, ಅಂಥ ಶುದ್ಧವಾಗಿರತಕ್ಕಂಥ ಬುದ್ಧಿಯುಳ್ಳವರು ಮಾತ್ರ ಆ ಭಗವಂತನನ್ನ ಕಾಣ್ತಾ ಇದ್ದಾರೆ. ದೃಶ್ಯತೆ ತ್ವಗ್ರಯಾ ಬುದ್ಧ ಅಂತ ಹೇಳಿದರು. ಆ ಭಗವದ್ ದರ್ಶನ ಯಾರು ಸೂಕ್ಷ್ಮವಾದ ಬುದ್ಧಿ ಉಳ್ಳವರು, ಸೂಕ್ಷ್ಮ ಬುದ್ಧಿ ಅಂದ್ರೆ ಏನೋ ಮಂಗಲವಾದ ಬುದ್ಧಿ ಉಳ್ಳವರು. ಯಾಕಂದ್ರೆ ಇಲ್ಲಿ ಮತಿಗೆ ಮಂಗಲವೀವುದಾವುದು ಅಂತ ಕೇಳಿದ್ದಾರೆ. ನಮ್ಮ ಬುದ್ಧಿ ಯಾವುದರಿಂದ ಮಂಗಲ ಆಗ್ತದೆ, ಯಾವುದರಿಂದ ಶುದ್ಧ ಆಗ್ತದೆ ಅಂದ್ರೆ ಯಾವುದರಿಂದ ಪವಿತ್ರ ಆಗ್ತದೆ. ನಮ್ಮ ಬುದ್ಧಿಯನ್ನು ಪವಿತ್ರ ಮಾಡ್ಕೊಳ್ಬೇಕಾಗ್ಯದ, ನಮ್ಮ ಬುದ್ಧಿಯಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶ ನಾವು ಕಳ್ಕೊಳ್ಬೇಕಾಗ್ಯದ. ಅದಕ್ಕೆ ಸಾಧನ ಯಾವುದು ಅಂತಂದ್ರೆ ಉತ್ತಮರ ಸಂಘ ಅಂತ ಹೇಳಿದರು. ಉತ್ತಮರು ಅಂತಂದ್ರೆ ಜಗವೆಂದಡುಂತಾನೆ, ಜಗದೀಶನುಂತಾನೆ, ಜಗದಾತ್ಮರೆಲ್ಲರುಂತಾನೆಂದು ಮತಿಯೊಳಗೆ ಬಗೆವಾತನೇ ಉತ್ತಮನು ನೋಡ ಅಂತ ಹೇಳಿದರು. ಈ ಜಗತ್ತು ನನ್ನ ಸ್ವರೂಪದ, ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈಶ್ವರನ ಸ್ವರೂಪನೇ ನಾನಾಗಿದ್ದೇನೆ. ಜಗತ್ತಿನ ಜೀವಿಗಳೇನದಾರಲ್ಲ ಎಲ್ಲರ ಅಂತರಾತ್ಮನೇ ನಾನಿದ್ದೇನೆ ಅಂತ ಹೇಳಿ ಬುದ್ಧಿಯೊಳಗೆ ಯಾರು ನಿಶ್ಚಯ ಮಾಡಿಕೊಂಡಿದ್ದಾರೋ ಇವರಿಗೆ ಉತ್ತಮರು, ಜ್ಞಾನಿಗಳು, ಸತ್ಪುರುಷರು ಅಂತ ಕರೀತಾ ಇದ್ದಾರೆ. ಅಂಥವ್ರ ಸಂಘ ಮಾಡಬೇಕು ಅಂತ ಹೇಳಿದರು. ಬ್ರಹ್ಮಜ್ಞಾನಿಗಳ ಸಂಘ ಮಾಡಬೇಕು. ಶಾಂತರೊಡನಾಡು, ಶಾಂತರು ಅಂದ್ರೆ ತಮ್ಮ ವೃತ್ತಿಯನ್ನ ಯಾರು ಬ್ರಹ್ಮಾಕಾರ ಮಾಡಿಕೊಂಡಾರ, ಬ್ರಾಹ್ಮಿ ಸ್ಥಿತಿಯನ್ನು ಯಾರು ಹೊಂದಿದಾರ ಅಂಥವರ ಒಡನಾಟ ಅನ್ನುವಂಥದ್ದು. ಅವರ ಸಂಘದೊಳಗೆ ನಾವು ಬಂದೀವಿ ಅಂತಂದ್ರೆ ನಮ್ಮ ಬುದ್ಧಿಯಲ್ಲಿರ್ತಕ್ಕಂಥ ಎಲ್ಲಾ ಕಲ್ಮಶ ಅನ್ನುವಂಥದ್ದು ದೂರ ಆಗ್ತದ ಅನ್ನುವಂಥ ಮಾತನ್ನ ಇಲ್ಲಿ ನಿಜಮಶ್ರೀಗಳವರು ಇವತ್ತಿನ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ದೂರೀ ಕರೋತಿ ಕುಮತಿಂ ವಿಮಲೀ ಕರೋತಿ ಚೇತಃ ಚಿರಂತನಂ ಅಘಂ ಚುಲುಕೀಕರೋತಿ ಭೂತೇಷು ಕಿಂಚ ಕರುಣಾಂ ಬಹುಲೀಕರೋತಿ ಸತ್ಸಂಗತಿ ಕಿಮ್ನ ಮಂಗಲ ಮಾತನೋತಿ ಅಂತ ನೀತಿಕರ ಒಂದು ಶ್ಲೋಕದಲ್ಲಿ ಹೇಳ್ಕೊಂಡು ಬಂದ. ನೋಡಿ, ನಮ್ಮ ಬುದ್ಧಿ ಈ ಸಂಸಾರದೊಳಗೆ ಅನೇಕ ವಿಧವಾಗಿರ್ತಕ್ಕಂಥ ಅನಿಷ್ಟ ಚಿಂತನೆಗಳ ಮೂಲಕವಾಗಿ, ಪಾಪ ಚಿಂತನೆಗಳ ಮೂಲಕವಾಗಿ ಇದು ಅಶುದ್ಧ ಆಗ್ತದೆ. ನಮ್ಮ ಬುದ್ಧಿಯೊಳಗೆ ನಮಗೆ ಸ್ಥಿರತೆ ಇರಂಗಿಲ್ಲ, ಬುದ್ಧಿ ಬಹಳ ಚಂಚಲಾಗಿ ಬಿಡುತ್ತದೆ. ನಾವು ಅನೇಕ ದುರಾಲೋಚನೆಗಳನ್ನ ಮಾಡಿದ್ದೀವಿ ಅಂತಂದ್ರೆ, ಪಾಪ ಕರ್ಮಗಳಲ್ಲಿ ನಾವು ತೊಡಗಿದ್ದೀವಿ ಅಂತಂದ್ರೆ ನಮ್ಮ ಬುದ್ಧಿ ಮಲಿನ ಆಗ್ತದೆ. ಇಂಥ ಬುದ್ಧಿಯಿಂದ ಭಗವಂತನ ತಿಳ್ಕೊಳ್ಳಿಕ್ಕಾಗಂಗಿಲ್ಲ ನಮಗೆ. ಅದಕ್ಕೆ ಮತಿನಲ ಕೈಸಿ ಮತಿಲ ಕೈ ಅಂತ ವಿಚಾರ ಸಾಗರದಲ್ಲಿ ಸಾಧು ಚಿಲ್ದಾಸಿಯವರು ಹೇಳ್ತಾರೆ. ಅಂದ್ರೆ ಅಶುದ್ಧವಾದ ಬುದ್ಧಿಯಿಂದ ನಾವು ಭಗವಂತನನ್ನು ಎಂದೂ ನೋಡ್ಲಿಕ್ಕಾಗುದಿಲ್ಲ, ತಿಳ್ಕೊಳ್ಳಿಕ್ಕಾಗುದಿಲ್ಲ ಅಂತ. ಯಾರ ಬುದ್ಧಿ ಅನ್ನುವಂಥದ್ದು ಪವಿತ್ರದ, ಯಾರು ತಮ್ಮ ಬುದ್ಧಿಯನ್ನು ಮಂಗಲ ಮಾಡಿಕೊಂಡಿದಾರ ಅಂಥವರ ಬುದ್ಧಿಗೆ ಮಾತ್ರ ಆತ್ಮಗೋಚರ ಆಗ್ತಾನ. ಆ ಬುದ್ಧಿಯಿಂದ ನಾವು ಭಗವಂತನ ತಿಳಿಲಿಕ್ಕೆ ಬರ್ತದ ಅನ್ನುವಂಥ ಮಾತನ್ನ ವಿಚಾರ ಸಾಗರದಲ್ಲಿ ಕೂಡ ಹೇಳ್ಕೊಂಡು ಬಂದ. ಅದಕ್ಕಿಲ್ಲಿ ದೂರಿ ಕರೋತಿ ಕುಮತಿಂ, ನಮ್ಮ ಬುದ್ಧಿಯಲ್ಲಿರ್ತಕ್ಕಂಥ ಒಂದು ಕೆಟ್ಟತನ ಅನ್ನುವಂಥದ್ದು, ದುಷ್ಟತನ ಅನ್ನುವಂಥದ್ದು, ಬುದ್ಧಿಯಲ್ಲಿರ್ತಕ್ಕಂಥ ಚಾಂಚಲ್ಯತೆ ಎನ್ನುವಂಥದ್ದು, ನಮ್ಮ ಬುದ್ಧಿಯೊಳಗೆ ಯಾವುದೇ ಒಂದು ಪಾಪ ವಿಚಾರಗಳು ಬರ್ತಿದ್ದು ಅಂತಂದ್ರೆ ಈ ಸತ್ಸಂಗಗಳಿಗೆ ಬಂದ್ಬಿಟ್ರೆ ಅವೆಲ್ಲ ಹೋಗ್ಬಿಡ್ತಾವ. ನಾವು ಮಹಾತ್ಮರ ದರ್ಶನ ಮಾಡಿಕೊಳ್ಳುವುದರಿಂದ, ಆ ಮಹಾತ್ಮರ ಸೇವಾ ಮಾಡುವುದರಿಂದ, ಮಹಾತ್ಮರ
ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪ ವಾಸನೆಗಳು ಇವೆಲ್ಲ ದೂರ ಆಗಿಬಿಡ್ತಾವ. ಅದಕ್ಕೆ ದೂರಿ ಕರೋತಿ ಕುಮತಿಂ ವಿಮಲೀ ಕರೋತಿ ಚೇತಃ. ಚೇತಃ ಅಂದ್ರೆ ಮನಸ್ಸು. ನಮ್ಮ ಮನಸ್ಸಲ್ಲಿ ಬಂದಾಗ ಪ್ರಸನ್ನ ಆಗ್ತದೆ ನೋಡಿ. ನಮಗೆ ಮನೆಯೊಳಗಿದ್ದಾಗ ಮನಸ್ಸಿನೊಳಗೆ ಬಹಳ ಗೊಂದಲ ಇರ್ತದೆ. ಅನೇಕ ರೀತಿಯಾಗಿರ್ತಕ್ಕಂಥ ಸಾಂಸಾರಿಕ ತಾಪತ್ರಯಗಳು ನಮ್ಮನ್ನು ಕಾಡ್ತಾವ. ನಮಗೆ ಸಮಾಧಾನ ಇರಂಗಿಲ್ಲ. ಅದ ಗುರುವಿನ ದರ್ಶನ ಮಾಡಿಕೊಂಡಾಗ, ಗುರುವಿನ ಸಂಘಗಳು ನಾವು ಇದ್ದಾಗ ನಮ್ಮ ಮನಸ್ಸು ಯಾವಾಗಲೂ ಆ ಗುರುವನ್ನು ನೋಡ್ತಾ 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 ನಮ್ಮ ಮನಸ್ಸು ಯಾವಾಗಲೂ ಪ್ರಸನ್ನವಾಗಿರ್ತದೆ, ಮನಸ್ಸು ಸಮಾಧಾನವಾಗಿರ್ತದೆ, ಮನಸ್ಸಿನಲ್ಲಿ ಶಾಂತಿ ಇರ್ತದೆ. ಅದಕ್ಕೆ ಚುಲುಕಿ ಕರೋತಿ ಚೇತಃ. ನಮ್ಮ ಮನಸ್ಸನ್ನುವಂತಹದ್ದು ಏನು ಅಪವಿತ್ರ ಆಗಿತ್ತು, ಇಲ್ಲಿ ಬಂದಾಗ ಅದು ಪವಿತ್ರ ಆಗಿ ಹೋಗಿಬಿಡ್ತದೆ, ಶುದ್ಧ ಆಗಿ ಹೋಗಿಬಿಡ್ತದೆ. ಚಿರಂತನಂ ಅಘಂ ಚುಲುಕಿ ಕರೋತಿ. ಈ ಜನ್ಮದಲ್ಲಿ ಆಗಲಿ ಅಥವಾ ಜನ್ಮಾಂತರದಲ್ಲಿ ಆಗಲಿ ನಾವು ಮಾಡಿರ್ತಕ್ಕಂಥ ಪಾಪರಾಶಿ ಎನ್ನುವಂತ, ನಾವು ತಿಳಿದೋ ಅಥವಾ ತಿಳಿಯದೋ ಎಷ್ಟೋ ಪಾಪಗಳನ್ನು ಮಾಡಿರ್ತೀವಿ. ಆ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಪಾಪ ನಮಗೆ ಗೋಚರ ಆಗ್ತದದು. ಆ ಮಾಡಿರ್ತಕ್ಕಂಥ ಎಲ್ಲಾ ಪಾಪ ಅನ್ನುವಂಥದ್ದು ಆ ಮಹಾತ್ಮರ ದರ್ಶನದಿಂದ. ಯಾಕಂದ್ರೆ ಸಾಧೂನಾಂ ದರ್ಶನಂ ಪುಣ್ಯಂ ಅಂತ ಹೇಳ್ತಾರೆ. ಆ ಮಹಾತ್ಮರ ದರ್ಶನ ಮಾಡಿಕೊಂಡ್ರೆ ಸಾಕು, ನಾವು ಬಹುಕಾಲದಿಂದ ಮಾಡಿರ್ತಕ್ಕಂಥ ಎಲ್ಲಾ ಪಾಪ ಅನ್ನುವಂಥದ್ದು ನಾಶ ಆಗಿ ಹೋಗ್ಬಿಡ್ತದ ಅಂತೇಳಿ ಇಂದು ಸತ್ಸಂಗದ ಒಂದು ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ಚಿರಂತನಂ ಅಘಂ ಚುಲುಕಿ ಕರೋತಿ ಭೂತೇಶು ಕಿಂಚ ಕರುಣಾಂ ಬಹುಲೀ ಕರೋತಿ. ಅನೇಕ ಜೀವಿಗಳಲ್ಲಿ ನಮಗೆ ಕರುಣಾ ಬುದ್ಧಿ ಅನ್ನುವಂತಹದ್ದು ಬರ್ತದೆ. ಯಾಕೆಂದ್ರೆ ಮಹಾತ್ಮರು ಕರುಣಾಶಾಲಿಗಳಾಗಿರ್ತಾರೆ. ಅವರು ದಯಾಪರರು, ಅವರಲ್ಲಿ ದಯಾದೃಷ್ಟಿ ಇರ್ತದವರು. ಅವರಲ್ಲಿರ್ತಕ್ಕಂಥ ಕಾರುಣ್ಯವನ್ನು ನೋಡಿ ನಮ್ಮ ಬುದ್ಧಿಗಳಿಗೂ ಕೂಡ ಕರುಣಾಗುಣ ಉಂಟಾಗ್ತದೆ. ನಮ್ಮಲ್ಲಿರ್ತಕ್ಕಂಥ ಲೋಭತನ ಹೋಗ್ತದೆ. ನಮ್ಮಲ್ಲಿ ಏನೋ ದುರ್ಗುಣಗಳು ಎಲ್ಲ ಹೋಗಿ ಜೀವಿಗಳನ್ನ ನಾವು ಕರುಣೆಯಿಂದ ನೋಡುವಂತ ಒಂದು ದಿವ್ಯ ದೃಷ್ಟಿ ನಮಗೆ ಬರ್ತದೆ, ಅಂತ ಸದ್ಬುದ್ಧಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸತ್ಸಂಗ ಕಿಮ್ನ ಮಂಗಲ ಮಾತನೋತಿ, ಯಾವ ಮಂಗಲವನ್ನು ಮಾಡೋದಿಲ್ಲ ಅಂತ. ಈ ಮಹಾತ್ಮರ ಸಂಘ ಅನ್ನುವಂಥದ್ದು ನಮ್ಮ ಜೀವನದೊಳಗೆ ಯಾವ ಮಂಗಲವನ್ನು ಉಂಟು ಮಾಡೋದಿಲ್ಲ ಅಂದ್ರೆ ಎಲ್ಲಾನು ನಮಗೆ ಮಾಡ್ತದ ಅಂತ. ಅಂದ್ರೆ ಸತ್ಸಂಗದೊಳಗೆ ಬಂದ್ರೆ ನಮ್ಮ ಬುದ್ಧಿ ಶುದ್ಧ ಆಗೋದು ಅಷ್ಟೇ ಅಲ್ಲ, ನಮಗೆ ಐಹಿಕವಾಗಿರ್ತಕ್ಕಂಥ ಯಾವುದೇ ಭೋಗ ಪದಾರ್ಥಗಳ ಇಚ್ಛಾ ಇತ್ತು ಅಂತ ತಿಳ್ಕೊಂಡಿವ. ನಮಗೇನೋ ಬಡತನ ಇತ್ತು, ನಾವು ಬಡತನದಿಂದ ಬಹಳ ಜೀವನ ಕಷ್ಟದೊಳಗಿದ್ದೇವಿ ಅಂತಂದ್ರೆ ಆ ಮಹಾತ್ಮರ ಕೃಪಾ ಆಯಿತು ಅಂತಂದ್ರೆ ನಮ್ಮ ಬಡತನ ದೂರ ಆಗ್ತದೆ. ಅಂದ್ರೆ ನಮಗ ಸಂಪತ್ತು ಪ್ರಾಪ್ತಿ ಆಗ್ತದೆ. ಅಷ್ಟೇ ಅಲ್ಲ, ಮಹಾತ್ಮರು ಕೃಪಾ ಮಾಡಿದ್ರೆ ನಮಗೆ ಸಂತಾನ ಭಾಗ್ಯ ಅನ್ನುವಂತಾದ ಆಗ್ತದೆ, ಅಧಿಕಾರ ಅನ್ನುವಂತಾದ ಪ್ರಾಪ್ತಿ ಆಗ್ತದೆ, ಆರೋಗ್ಯ ಆಗಲಿ ಆಯುಷ್ಯ ಆಗಲಿ ಅದೆಲ್ಲ ಮಹಾತ್ಮರ ಸನ್ನಿಧಿಯೊಳಗಿದ್ರೆ ಸಾಕು. ಅವೆಲ್ಲವೂ ನಾವು ಪ್ರಾರ್ಥನೆ ಮಾಡದಿದ್ರೂ ಕೂಡ ಆ ಗುರುವಿನ ಆಶೀರ್ವಾದದಿಂದ ಅವೆಲ್ಲವೂ ನಮಗೆ ದೊರಕ್ತಾ ಇದ್ದಾವೆ. ಅದಕ್ಕೆ ಇಹಲೋಕದ ಭೋಗಗಳು ನಮಗೆ ಸಿಗುತ್ತಾವು, ಮುಂದೆ ಉತ್ತಮವಾಗಿರ್ತಕ್ಕಂಥ ಜನ್ಮಗಳನ್ನು ಕೂಡ ನಾವು ಪಡಿತಾ ಇದ್ದೀವಿ. ನಮಗೆ ಶ್ರೇಷ್ಠವಾದ ಜನ್ಮಗಳು ಕೂಡ ಪ್ರಾಪ್ತವಾಗ್ತಾ ಇದ್ದಾವೆ. ಅದಕ್ಕೆ ಇಲ್ಲಿ ಉತ್ತಮರ ಸಂಘ ಅಂತ ಹೇಳಿದರು. ಮಹಾತ್ಮರ ಸಂಘವನ್ನು ನಾವು ಮಾಡಿದ್ದಾದ್ರೆ ನಮಗೆ ಇಹಪರದಲ್ಲಿ ನಮಗೆ ಸುಖ ಅನ್ನುವಂತಾದ ಪ್ರಾಪ್ತಿಯಾಗ್ತದೆ. ನಾವು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ನಾವು ಮುಕ್ತರಾಗ್ತಾ ಇದ್ದೀವಿ ಅಂತ ತಿಳ್ಕೊಂಡು ನಾವು ಮೊದಲು ಇಲ್ಲಿ ಸತ್ಸಂಗ ಅನ್ನುವಂಥದ್ದನ್ನ ಮಾಡಬೇಕು. ಸಂಘಗಳು ಎರಡುಂಟು, ಒಂದು ಹಿಡಿ ಒಂದು ಬಿಡು. ಮಂಗಲ ಮೂರ್ತಿ ನಮ್ಮ ಕೂಡಲ ಸಂಗಮ ಶರಣರ ಅಂತ ಹೇಳಿ ಬಸವನವರ ವಚನದಲ್ಲಿ ಹೇಳ್ತಾ ಇದ್ದಾರೆ. ಜಗತ್ತಿನಲ್ಲಿ ಎರಡು ಸಂಘಗಳಲ್ಲ, ಒಂದು ಸಜ್ಜನರ ಸಂಘ ಮತ್ತೊಂದು ದುರ್ಜನರ ಸಂಘ. ಸಜ್ಜನರ ಸಂಘ ಏನ್ ಮಾಡ್ತದ ಅಂತಂದ್ರೆ ಅದು ಹೆಜ್ಜೇನು ಸವಿದಂತೆ ಅಂತ. ಹೆಂಗೆ ಜೇನುತುಪ್ಪ ಎಷ್ಟು ಮಧುರವಾಗಿರ್ತದೆ, ಅದು ನಮ್ಗೆ ಎಷ್ಟು ಆರೋಗ್ಯವನ್ನು ಕೊಡ್ತದೆ, ಹಂಗ ಮಹಾತ್ಮರ ಸಂಘ ಅದು ನಮಗೆ ಆರಂಭದೊಳಗೆ ನಮಗೆ ಬಹಳ ಬೇಸರ ಆಗ್ತದೆ. ಏನಪ್ಪಾ ಮಹಾತ್ಮರು ಏನ್ ಹೇಳ್ತಾರೆ ನಮ್ಗೆ ತಿಳಿಯುವುದಿಲ್ಲ ಬಿಡುವುದಿಲ್ಲ ಅಂತೇಳಿ ಅದರೊಳಗೆ ನಮಗೆ ಸ್ವಲ್ಪ ಉಪೇಕ್ಷೆ ಉದಾಸೀನ ಬರ್ತದೆ. ಆದ್ರೂ ನಾವು ಬಿಡಲಾರ್ದಂಗೆ ಗಟ್ಟಿ ಮನಸ್ಸು ಮಾಡಿ ಆ ಮಹಾತ್ಮರ ಸಂಘದಲ್ಲಿ ನಾವು ಉಳ್ಕೊಂಡಿವಿ ಅಂತಂದ್ರೆ ಅದಕ್ಕೆ ಇಕ್ಷೋರಗ್ರಣಿ ಯಥಾ ಪರ್ವಣಿ ಪರ್ವಣಿ ರಸ ವಿಶೇಷ ತದ್ವತ್ ಸಜ್ಜನ ಮೈತ್ರಿ ಸಂಘ ಅಂತ ಹೇಳ್ತಾರೆ. ಹೆಂಗೊಂದು ಕಬ್ಬು ಇರ್ತದೆ, ಆ ಪ್ರತಿಯೊಂದು ಗಣಕಿಯೊಳಗೆ ಒಂದು ರಸ ಅನ್ನುವಂಥದ್ದು ಅಲ್ಲಿ ಬದಲಾಗ್ತಾ ಹೋಗ್ತದೆ. ನೀವು ಬಟ್ಟೆಯಿಂದ ತಿನ್ಕೊಂತ ಹೋಗ್ರಿ,
ಬಡ್ಡಿ ಒಳಗೆ ಅದು ಬಹಳ ರುಚಿ ಇರ್ತದೆ. ಕಬ್ಬು ತಿಂದಿರಿ ನೀವೆಲ್ಲ. ತುದಿಗೆ ಹೋದಂಗ ಆ ಬಡ್ಡಿಲಿರ್ತಕ್ಕಂಥ ರುಚಿ ಮುಂದೆ ಮ್ಯಾಲೆ ಹೋದಂಗೆ ಉಳಿತದೇನು ಅಂತಂದ್ರೆ ಇಲ್ಲ. ಹಂಗೆ ಈ ಸಂಸಾರ ಇದು ಆರಂಭದಲ್ಲಿ ರುಚಿ, ಇದು ಕೊನೆಗೆ ಹೋದಂಗ ಇದು ಸಪ್ಪೆ ಅನಿಸ್ತದೆ. ಆದ್ರೆ ಸತ್ಸಂಗ ಆರಂಭದಲ್ಲಿ ಸಪ್ಪೆ ಅನಿಸ್ತದೆ, ಅದು ಕೊನೆಗೆ ಹೋದಂಗ ನಮಗೆ ಮಾಧುರ್ಯವನ್ನು ಕೊಡ್ತದೆ. ಹಾಗೆ ಇಲ್ಲಿ ನಾವು ಸತ್ಸಂಗದೊಳಗೆ ಬಂದಾಗ ಆ ಮಹಾತ್ಮರ ಒಂದು ಸೇವೆ ಆಗಲಿ, ಅವರ ದರ್ಶನ ಆಗಲಿ, ಅವ್ರ ಉಪದೇಶಾಮೃತವನ್ನು ನಾವು ಕೇಳಿದೀವಿ ಅಂತಂದ್ರೆ ನಾವು ಕೇವಲ ಅಂತ ಪರತತ್ವದ ಸಾಕ್ಷಾತ್ಕಾರ, ಆ ಪರಬ್ರಹ್ಮದ ಅರಿವು ಅನ್ನುವಂಥದ್ದನ್ನ ಮಾಡಿಕೊಳ್ತಾ ಇದ್ದೀವಿ. ಅದಕ್ಕೆ ಒಂದು ಹಿಡಿ ಒಂದು ಬಿಡು ಅಂತ ಹೇಳಿದರು. ನೀ ದುರ್ಜನರ ಸಂಘವನ್ನ ಬಿಡು, ಸಜ್ಜನರ ಸಂಘವನ್ನೇ ಮಾಡು ಅಂತ ಹೇಳ್ತಾ ಇದ್ದಾರೆ. ತ್ಯಜ ದುರ್ಜನ ಸಂಸರ್ಗಂ ಭಜ ಸಾಧು ಸಮಾಗಮ ಅಂತ ಹೇಳಿದರು. ದುರ್ಜನರ ಸಂಘವನ್ನ ನೀ ಮಾಡಿದಿ ಅಂತಂದ್ರೆ ಅವರು ನಿನ್ನನ್ನ ದುರಾಚಾರಿಯನ್ನಾಗಿ ಮಾಡ್ತಾರೆ. ಯಾಕಂದ್ರೆ ಅವರು ದುರಾಚಾರಿಯಾಗಿರ್ತಾರ, ನಮ್ಮಿಂದ ಮಾಡಬಾರದಂತ ಪಾಪ ಕಾರ್ಯವನ್ನು ಮಾಡಿಸ್ತಾರೆ. ಕಳ್ತನ ಮಾಡೋದಾಗಲಿ, ಸುಳ್ಳು ಹೇಳೋದಾಗಲಿ, ಅನೇಕ ವಿಧವಾಗಿರ್ತಕ್ಕಂಥ ಪಾಪ ಕರ್ಮದಲ್ಲಿ ನಮ್ಮನ್ನು ತೊಡಗಿಸ್ತಾ ಇದ್ದಾರೆ. ಅದಕ್ಕೆ ನಾವು ಎಂಥವ್ರ ಸಂಘ ಮಾಡ್ತೀವಿ ಅಂಥ ಒಂದು ಗುಣಗಳು ನಮಗೆ ಬರ್ತಾವು ಅಂತ. ಅದಕ್ಕೆ ಒಂದು ದೃಷ್ಟಾಂತ ಹೇಳಬೇಕಂದ್ರೆ, ಒಂದು ಮರದೊಳಗೆ ಗಿಳಿ ದಂಪತಿಗಳು ವಾಸ ಮಾಡಿಕೊಂಡಿದ್ದು. ಅವು 2 ಮರಿಗಳಿಗೆ ಜನ್ಮ ಕೊಟ್ಟಿದ್ದು. ಒಂದು ದಿವಸ ಬೇಟೆಗಾರ ಬಂದಾಗ ಆ ಗೂಡಿನಲ್ಲಿರ್ತಕ್ಕಂಥ ಗಿಳಿಗಳನ್ನ ಅವನ್ನ ತಗೊಂಡು ಹೋಗಬೇಕು ಅಂತ ಹೇಳಿ ಮರ ಏರಿದ, ಕೈ ಹಾಕಿದ. ಆ 2 ಗಿಳಿಗಳು ಅವನ ಕೈಗೆ ಸಿಕ್ಕು. ಅವನು ತಗೊಂಡ ಅದರೊಳಗೆ 2 ಮರಿಗಳಿದ್ದು ಅಲ್ಲ, ಅವು ಕೆಳಗೆ ಬಿದ್ದುಬಿಟ್ಟು ಅವು ನೋಡಲೇ ಇಲ್ಲ. ಆ 2 ಮರಿಗಳು ಬಿದ್ದದ್ದು ನೋಡಲಿಲ್ಲ. ಅಷ್ಟೊತ್ತಿಗೊಬ್ಬ ಮಹಾತ್ಮ ಬರ್ತಾ ಇದ್ದಾನೆ. ಅವನಿಗೆ ಆ ಗಿಳಿ ಮರಿ ನೋಡಿದ, ಇದೆಷ್ಟು ಚೆನ್ನಾಗೈತಲ್ಲ, ಮುದ್ದಾಗಲಿ, ಇದನ್ನು ಜೋಪಾನ ಮಾಡಬೇಕು ಅಂತೇಳಿ ಆ ಮರಿಯನ್ನು ತಗೊಂಡು ಹೋಗಿ ತನ್ನ ಆಶ್ರಮದಲ್ಲಿ ಒಂದು ಪಂಜರದೊಳಗಿಟ್ಟು ಅದನ್ನು ಜೋಪಾನ ಮಾಡಿದ. ಇನ್ನೊಂದು ಮರಿ ಉಳಿದಿತ್ತಲ್ಲ, ಒಬ್ಬ ಕಟುಕ, ದರೋಡೆಕೋರ, ಬರೇ ಕಳತನ ಮಾಡುದು, ಕೊಲೆ ಮಾಡುದು ಮಾಡ್ತಿದ್ದ. ಆ ಗಿಳಿ ಮರಿ ಅವನ ಕಣ್ಣಿಗೆ ಬಿತ್ತು. ಅದ ದಾರಿಗಳು ಬರ್ತಿದ್ದ. ಅವಾಗ ತನ್ನ ತಗೊಂಡು ಹೋದ ಅರಣ್ಯದಲ್ಲಿ ಅವನು ವಾಸ ಮಾಡ್ತಿದ್ದ. ಆ ಮರಿಯನ್ನು ಅವನು ಸಾಕಿದ. ಒಂದು ದಿವಸ ಒಬ್ಬ ಯೋಗಿಗಳು ಬರ್ತಾ ಇದ್ದಾರೆ. ಬಂದಾಗ ಅಲ್ಲೇನು ಕಟುಕ, ಆ ದರೋಡೆಕೋರಿದ್ನಲ್ಲ, ಅವನ ಒಂದು ಗುಡಿಸಲ, ಅಲ್ಲೇನು ಒಂದು ಇದನ್ನು ಮಾಡ್ಕೊಂಡಿದ್ದಲ್ಲ, ಅಲ್ಲಿ ಬರೋ ಒಂದು ಮನೆ ಮಾಡ್ಕೊಂಡಿದ್ದ. ಅವಾಗ ಗಿಳಿ ಆ ಕಟುಕನ ಒಂದು ಸಂಘದಲ್ಲಿ ಇದ್ದುದರಿಂದ ಅದು ಏನ್ ಹೇಳ್ತಿತ್ತು ಅಂತಂದ್ರೆ, ಓ ಉದರ್ ಮಹಾತ್ಮ ಆತಾಯ್, ಉಸ್ಕೆ ಪಾಸ್ ಧನ್ ಹೈ ಅಂತ ಈ ತರ ಹೇಳ್ತಿತ್ತು, ಪಕಡೋ ಮಾರೋ. ಆ ಗಿಳಿ ಮರಿ ಅದು ಇಂಥ ಒಂದು, ಯಾಕೆ ಸಂಘ ಎಂತದದು, ಆ ಕಟುಕ ದರೋಡೆಕೋರ್ನ ಸಂಘದಲ್ಲಿ ಅದು ಬೆಳೆದದ. ಹೀಗಾಗಿ ಅದಕ್ಕೆ ಎಂಥ ಮಾತು ಬಂದು ಅಂತಂದ್ರೆ, ಅಲ್ಲೊಬ್ಬ ಮಹಾತ್ಮ ಬರ್ತಾ ಇದ್ದಾರೆ, ಅವ್ರನ್ನ ಹೊಡೀರಿ, ಅವರಲ್ಲಿರ್ತಕ್ಕಂಥ ಹಣವನ್ನ ಕಳ್ತನ ಮಾಡ್ರಿ ಅಂತ ಈ ರೀತಿಯಾಗಿ ಅದು ಸಂಭಾಷಣೆ ಮಾಡ್ತು. ಅಂದ್ರೆ ಇಲ್ಲಿ ಯಾರೋ ಕಳ್ಳರದಾರ, ಇಲ್ಲಿ ಕಡೆ ಹೋಗಬಾರ್ದು ಅಂತೇಳಿ ಮಹಾತ್ಮ ಮತ್ತೊಂದು ದಾರಿ ಹಿಡ್ಕೊಂಡು ಹೋದಾಗ ಅಲ್ಲಿ ಅರಣ್ಯದೊಳಗ ಯಾವ ಯತಿಗಳು ವಾಸ ಮಾಡ್ಕೊಂಡಿದ್ರಲ್ಲ, ಅಲ್ಲಿಗೆ ಹೋದ ಸಮಯದೊಳಗ ಆ ಇನ್ನೊಂದು ಗಿಳಿ ಮರಿ ಇತ್ತಲ್ಲ ನೋಡ್ರಿ, ಒಂದೇ ತಂದೆ ತಾಯಿ ಹುಟ್ಟಿದಂತ 2 ಗಿಳಿ ಮರಿಗಳು, ಒಂದು ಕಟುಕನ ಮನೆಯೊಳಗೆ ಬೆಳೆದದ, ಇನ್ನೊಂದು ಆಶ್ರಮದೊಳಗೆ ಬೆಳೆದದ. ಆ ಋಷಿಗಳ ಆಶ್ರಮದಲ್ಲಿರ್ತಕ್ಕಂಥ ಗಿಳಿ ಮರಿ ಅದು ಮಾತಾಡ್ತು, ಓ ಆಯೇ ಬೈಠಿಯೇ ಫಲ್ಕಾಯೇ. ನೋಡ ಗಿಳಿ ಮರಿ ಹೇಳ್ತದ, ಓ ಬನ್ರಿ ಅತಿಥಿಗಳೇ ಬರ್ರಿ, ನೀವು ಬಹಳ ದೂರಿಂದ ಬಂದಿದ್ದೀರಿ, ಹಣ್ಣು ತಿನ್ರಿ, ಇಲ್ಲಿ ಕೂತ್ಕೊಡ್ರಿ ಅಂತ ಹೇಳಿ ಇದು ಮಾತಾಡಿದ ನೋಡಿ ಆಶ್ಚರ್ಯ ಆಯ್ತು ಅವನಿಗೆ. ಅಂದ್ರೆ ಋಷಿಗಳ ಯಾವ ಆಶ್ರಮದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಸಂಸ್ಕಾರದಿಂದ ಅದಕ್ಕೆ ಒಳ್ಳೆಯ ಬುದ್ಧಿ ಬಂದಿತ್ತು. ಮಹಾತ್ಮರನ್ನ ಅತಿಥಿಗಳು ಸತ್ಕಾರ ಮಾಡುವಂತ ಬುದ್ಧಿ ಬಂದಿತ್ತು. ಅದೇ ಕಟುಕರ ಯಾವ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಯಾವ ಗಿಳಿ ಎನ್ನುವಂತಹದ್ದು ಅದು ದುಷ್ಟಗುಣದಿಂದ ಕೂಡಿಕೊಂಡಿತ್ತು ಅಂತ. ಅದಕ್ಕೆ ನಾವು ಎಂಥವ್ರ ಸಂಘ ಮಾಡ್ತೀವಿ ಅಂಥ ಯಾವ ಗುಣ ನಮಗೆ ಬರ್ತಾವು. ನಾವು ಮಹಾತ್ಮರ ಸಂಘ ಮಾಡಿದೀವಿ ಅಂತಂದ್ರೆ ನಮಗ ಮಹಾತ್ಮರಿರ್ತಕ್ಕಂಥ ಒಳ್ಳೆಯ ಗುಣಗಳೇ ನಮಗೆ ಪ್ರಾಪ್ತವಾಗ್ತಾ ಇದ್ದಾವೆ. ಅದಕ್ಕೆ ನಮ್ಮ ಬುದ್ಧಿಯಲ್ಲಿರ್ತಕ್ಕಂಥ ಕಲ್ಮಶವನ್ನ, ಅಮಂಗಲತನವನ್ನ, ಅಪವಿತ್ರತೆಯನ್ನು ನಾವು ಹೋಗಲಾಡಿಸ್ಕೊಳ್ಬೇಕು, ಅದನ್ನು ದೂರ ಮಾಡ್ಕೋಬೇಕು ಅಂತಂದ್ರೆ
ಉತ್ತಮರ ಸಂಘವನ್ನೇ ಮಾಡಬೇಕು ಅಂತೇಳಿ ಇಲ್ಲಿ ಮಹಾತ್ಮರು ಬಹಳ ಸುಂದರವಾಗಿ ನಮಗ ಉಪದೇಶಾಮೃತವನ್ನ ನೀಡ್ತಾ ಇದ್ದಾರೆ. ಇನ್ನು ಅಪ್ಪಾಜಿಯವರ ಆಶೀರ್ವಚನ ಹಾಗೂ ಕಿರೀಟ ಮಹಾಪೂಜೆ ದರ್ಶನ ಆದ ನಾವೆಲ್ಲರೂ ಕಣ್ತುಂಬ ನೋಡಿ ಆನಂದವನ್ನು ಹೊಂದೋಣ. ಇವತ್ತಿನ ದಿವಸ ಅನ್ನದಾಸೋಹವನ್ನು ಮಾಡ್ತಿರ್ತಕ್ಕಂಥ ಸದ್ಭಕ್ತರು ಗೌಡು ಬೋಗಟಕ್ಕನವರ ಮಗ ಸುರೇಶ್ ಗೌಡ್ ತಲಪುಂದಿಯವರು. ಈ ಸದ್ಭಕ್ತರು ಇಂದಿನ ದಿವಸ ಪ್ರಸಾದ ಸೇವೆಯನ್ನು ಮಾಡಿಸಿದ್ದಾರೆ. ಹಾಗೆ ಮಠಕ್ಕೆ ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ ದಾನಿಗಳು ನರ್ಸಾಪುರ್ ಭಕ್ತಾದಿಗಳಿಂದ 4 ಪ್ಯಾಕೆಟ್ ಅಕ್ಕಿ, ಕಲೋಡು ಭಕ್ತರವರಿಂದ 1 ಪ್ಯಾಕೆಟ್ ಅಕ್ಕಿ, ನಿಂಗಮ್ಮನಹಳ್ಳಿ ಅಪೋರ್ ಸಿದ್ದಪ್ಪ 1 ಪ್ಯಾಕೆಟ್ ಅಕ್ಕಿಯನ್ನು ಹೀಗೆ ಅಕ್ಕಿಯನ್ನು ದಾನ ಮಾಡಿದ್ದಾರೆ. ಅವರಿಗೆ ಅಪ್ಪಾಜಿಯವರ ಆಶೀರ್ವಾದವನ್ನು ನಿರಂತರವಾಗಿರ್ತದೆ ಅಂತ ಹೇಳ್ತಾ ಈ 2 ಅಪ್ಪಾಜಿಯವರನ್ನು ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.